ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತು ಎಲ್ಲರೂ ಕೇರ್ನಗರಕ್ಕೆ ಹೋಗ್ತಾ ಇದ್ದೀವಿ. ಕೇರ್ನಗರದಲ್ಲಿ ನಮ್ಮ ಅಕ್ಕನ ಮಗಳದು ಮದುವೆ ಇದೆ ಇವತ್ತು. ಅಕ್ಕ ಅಂದರೆ ದೊಡ್ಡಮ್ಮನ ಮಗಳು. ಇವತ್ತೊಂದು ದಿನ ಎಲ್ಲ ಹೇಗಿರುತ್ತೆ, ಮದುವೆ ಫಂಕ್ಷನ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ಹೇಳಿ ಈ ಲಾಗಲ್ಲಿ ಶೇರ್ ಮಾಡ್ತೀನಿ ನೋಡಿ. ತುಂಬ ಬಿಸಿಲಿದ್ದರಿಂದ ನಾವು ಕೂಡ ಬೆಳಗ್ಗೆ ಬೇಗನೆ ಹೊರಟ್ವಿ. ಬೇಗನೆ ಹೊರಟಿದ್ರಿಂದ ಮನೇಲಿ ನಾವು ಯಾರೂ ತಿಂಡಿ ಮಾಡಿರಲಿಲ್ಲ. ಫಸ್ಟು ತಿಂಡಿ ಮಾಡೋಣ ಅಂತ ಹೇಳಿ ತಿಂಡಿಗೆ ಹೋದ್ವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೂ ದಾರೆಗೆ ನಿಲ್ಲಿಸಿರ್ಲಿಲ್ಲ. ದಾರೆಗೆ ಇನ್ನೂ ಟೈಮ್ ಇತ್ತು. ಹುಡುಗಿ ದಾರೆಗೆ ರೆಡಿ ಮಾಡ್ತಾಯಿದ್ರು. ಹುಡುಗನ್ನ ಕಾಶಿ ಯಾತ್ರೆಯಿಂದ ಶಾಸ್ತ್ರಗಳೆಲ್ಲ ಮುಗಿಸ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಿದ್ರು. ನೋಡಿ ಸರ್ ಆಯ್ತು. ಅಣ್ಣ ಅದಷ್ಟೇನೆ ಕಣಂತೆ. ಇಲ್ಲ ಇಲ್ಲಿ ಅಲ್ಲ ಹೊರಗಡೆ ಇಸ್ಕೊಂಡು ಅಜಯ್ 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 ಇವಳು ನನ್ನ ಅಣ್ಣನ ಮಗಳು. ಯಾಕೆ ಸಿಂಪಲ್ಲಾಗಿ ರೆಡಿಯಾಗಿದೆಯಾ ಅಂತ ಕೇಳಿದ್ದಕ್ಕೆ ಶೆಕೆ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿದೆ ಚಿಕ್ಕಮ್ಮ ಅಂತ ಹೇಳಿದ್ಲು. ಲಾಗೆಲ್ಲ ಚೆನ್ನಾಗಿ ಮಾಡ್ತೀರಾ ನೀವು, ಲಾಗ್ಸ್ ಎಲ್ಲ ನೋಡ್ತೀನಿ ಅಂತ ಹೇಳ್ತಿದ್ಲು. ನಾವು ಕೂಡ ಎಲ್ಲರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ನೋಡಿ ತುಂಬ ದಿನಗಳಾಗಿತ್ತು. ಎಲ್ಲರ ಜೊತೆನೂ ಮಾತಾಡಿ ಖುಷಿ ಆಯಿತು. ಈ ರೀತಿ ಮದುವೆಗಳು ಫಂಕ್ಷನ್ಗಳಿಗೆ ಸೇರಿದಾಗ ಮಾತ್ರ ಎಲ್ಲರೂ ಒಟ್ಟಿಗೆ ಸೇರೋದಕ್ಕಾಗೋದು, ಎಲ್ಲರ ಜೊತೆನೂ ಮಾತಾಡೋದಕ್ಕಾಗೋದು. ದಾರೆ ಎಲ್ಲ ಆದಮೇಲೆ ರಿಲೇಷನ್ಗಳ ಜೊತೆ ಎಲ್ಲ ಮಾತಾಡಿಕೊಂಡು ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೆಕ್ಸ್ಟು ಊಟಕ್ಕೆ ಹೋಗೋಣ ಅಂತೇಳಿ ಎಲ್ಲ ಊಟಕ್ಕೆ ಹೋದ್ವಿ. ಹುಡುಗ ಹುಡುಗಿನ ರಿಸೆಪ್ಷನ್ಗೆ ರೆಡಿ ಮಾಡ್ತಿದ್ರು.
ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಕೂಡ ಹೊರಟ್ವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.